ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಬನ್ನಿ ಇವತ್ತು ಪನ್ನೀರ್ ಮಟರ್ ಮಸಾಲ ಮಾಡೋಣ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ, ಎದುರುಗಡೆನೇ ಮನೆ ಕಟ್ತಾ ಇದ್ದಾರೆ. ಹಾಗಾಗಿ ನೋಡಿ, ಇವಾಗ ಪನ್ನೀರ್ ಮಟರ್ ಮಸಾಲಾಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿ ಇಟ್ಟಿನಿ. ಸ್ಟವ್ ಮೇಲೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, ಒಂದು ಮೀಡಿಯಮ್ ಸೈಜ್ದು. ಹಾಗೆ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಮಸಾಲೆಗೆ ಹೆಚ್ಚೇನು ಮಸಾಲೆ ಇಲ್ಲ, ಕಡಿಮೆನೇ. ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ತೀನಿ, ಬೇಗ ಟೊಮೊಟೊ ಸಾಫ್ಟ್ ಆಗಲಿ ಅನ್ನೋ ಉದ್ದೇಶಕ್ಕಷ್ಟೇ. ಈಗ ಟೊಮೊಟೊ ಈರುಳ್ಳಿ ಎರಡು ಸಾಫ್ಟ್ ಆಗಲಿ. ಆಮೇಲೆ ನಾನು ಇದಕ್ಕೆ 1 ಸ್ಪೂನಷ್ಟು ಗಸಗಸೆ ಹಾಕ್ಕೋತಾ ಇದ್ದೀನಿ. ಮಸಾಲೆ ಹೆಚ್ಚೇನು ಬೇಕಿಲ್ಲ ಇದಕ್ಕೆ, ತೆಂಗಿನಕಾಯಿ ಗೋಡಂಬಿ ಎಲ್ಲ ಏನು ಬೇಕಿಲ್ಲ, ಇಷ್ಟೇ ಮಸಾಲೆ. ಆಮೇಲೆ ಮಿಕ್ಕಿದ್ದೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇದು ಆಗ್ತಾ ಬಂದಿದೆ, ಸಾಫ್ಟ್ ಆಗಿದೆ. ಇದನ್ನು ಸೈಡ್ಗೆ ಇಟ್ಬಿಟ್ಟು ನಾನು ಮಡಿಕೆ ಇಟ್ಕೊಂಡಿದ್ದೀನಿ. ಮಡಿಕೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಬಿಸಿ ಆದ ನಂತರ ನಾನೀಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಇನ್ನೊಂದು ಅರ್ಧ ಈರುಳ್ಳಿ ಕೂಡ ಹಾಕ್ತೀನಿ. ಅರ್ಧ ಈರುಳ್ಳಿ ಮಾತ್ರ ಹಾಕಿದ್ದೀನಿ ನಾನು. ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬೇಯಲಿ. ಸಾಫ್ಟಾಗಿ ಬೆಂದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಹಾಕ್ತೀನಿ. ನಿಮ್ಗೆ ಬೇಕಂದ್ರೆ 1 ಸ್ಪೂನ್ ಹಾಕ್ಕೊಳ್ಳಿ, ನಂಗೆ ಸಾಕು ಅರ್ಧ ಸ್ಪೂನು. ನೋಡಿ, ಇವಾಗ ಅದನ್ನು ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಅದಾದಮೇಲೆ ನಾನು ಬಟಾಣಿ ಇಟ್ಕೊಂಡಿದ್ದೆ, ಬಟಾಣಿ ಹಾಕ್ತೀನಿ. ನೋಡಿ, ಫ್ರೋಝನ್ ಬಟಾಣಿ ಇದು. ಬಟಾಣಿ ಕೂಡ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡೋಣ. ನಾನು ಆಗಲೇ ಕಸ್ತೂರಿ ಮೇಥಿ ಹಾಕಿದೆ, 1 ಸ್ಪೂನು ಕಸ್ತೂರಿ ಮೇಥಿ ಹಾಕಿ ಈಗ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ಫ್ರೈ ಆದ ನಂತರ ನಾವೀಗ ಆಗಲಿ ಅದು ಸ್ಲೋ ಫ್ಲೇಮಲ್ಲಿ ಇಕ್ಕಿದ್ದೀನಿ, ಲೋ ಫ್ಲೇಮಲ್ಲಿ. ಇವಾಗ ನಾವು ಮಸಾಲೆ ಎಲ್ಲ ರುಬ್ಕೊಂಬಂದಿರೋದನ್ನು ಹಾಕ್ಬಿಡೋಣ. ಏನು ಮಸಾಲೆ ಆವಾಗಲೇ ಹುರಿದಿಟ್ಕೊಂಡಿದ್ನೋ ಆ ಮಸಾಲೆನ ರುಬ್ಬಿ ಇವಾಗ ನಾನು ಬಟಾಣಿ ಜೊತೆ ಹಾಕ್ತಾಯಿದ್ದೀನಿ. ಬಟಾಣಿ ಸ್ವಲ್ಪ ಸಾಫ್ಟಾಗಿದೆ, ಹಾಗಾಗಿ ನಾನು ಈಗ ಮಸಾಲೆ ಹಾಕಿ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಳೋಣ, ಹಸಿ ವಾಸನೆ ಎಲ್ಲ ಹೋಗಲಿ ಅದು. ಈಗ ನಾವು ಅದಕ್ಕೆ ಖಾರಕ್ಕೆಲ್ಲ ಏನೇನು ಬೇಕೋ ಹಾಕ್ಕೊಳ್ಳೋಣ. ಅರ್ಶಿನದ ಪುಡಿ ಹಾಕಿದೆ, ಒಂದು 1/4 ಚಮಚ ಅರ್ಶಿನದ ಪುಡಿ. ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರು, ಅಚ್ಚ ಖಾರದ ಪುಡಿ. ಹಾಗೆ ಧನಿಯಾ ಪೌಡ್ರು ಹಾಕಿದ ನಂತರ ನಾವು ಗರಂ ಮಸಾಲ ಕೂಡ ಹಾಕ್ಕೊಂಬಿಡೋಣ. ಈಗಲೇ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸೋಣ. ಅಷ್ಟರಲ್ಲಿ ಬಟಾಣಿನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿ ಬಿಟ್ಬಿಡಿ, ಮುಚ್ಚಿ, ಅದು ಬೆಂದ್ಕೊಳ್ಳುತ್ತೆ. ನೋಡಿ, ಇವಾಗ ನೋಡೋಣ ಬನ್ನಿ. ಬಟಾಣಿ ಎಲ್ಲ ಸಾಫ್ಟ್ ಆಗಿದೆ. ಈಗ ನಾವು ಪನ್ನೀರ್ ಒಂದು 100 ಗ್ರಾಮಷ್ಟು ನಾನು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಪನ್ನೀರ್ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇನ್ನೊಂದು 1/4 ಬಟ್ಲಷ್ಟು ನೀರು ಹಾಕಿ, ಒಂದು ಬಟ್ಲಲ್ಲಿ ಒಂದು 1/4 ಬಟ್ಲು ತೊಗೊಂಡಿದ್ದೀನಿ. ನೋಡಿ, ಅಷ್ಟು ನೀರು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ನಮ್ಮ ಪನ್ನೀರ್ ಮಟರ್ ಮಸಾಲ ರೆಡಿಯಾಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ಪ್ಲೀಸ್ ಫ್ರೆಂಡ್, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಕಮೆಂಟ್ ಮೂಲಕ ನನ್ನ ರೆಸಿಪಿ ಹೇಗಿತ್ತಂತ ತಿಳಿಸಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನೋಡಿ, ಇವಾಗೆಲ್ಲ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದೀತಾ ಇದೆ. ನಮ್ಮ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿದೆ ಪನ್ನೀರ್ಗೆ. ಬನ್ನಿ, ಇವಾಗ ನಾವು ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕೋಣ. ಮನೆಯಲ್ಲಿ ನಿಮ್ಮ ಹತ್ರ ಇದ್ದರೆ ಫ್ರೆಶ್ ಕ್ರೀಮ್ ಹಾಲೆಲ್ಲ ಕಾಯಿಸ್ತಿರಲ್ಲ, ತೆಗೆದಿಟ್ಕೊಂಡಿದ್ರೆ ಹಾಕಿ. ನನ್ನ ಹತ್ರ ಇರಲಿಲ್ಲ, ಅಮೂಲ್ ಅವ್ರು ತರಿಸಿದ್ದೆ, ಅದನ್ನು ಹಾಕ್ತೀನಿ. ಫ್ರೆಶ್ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಿಳಿಸಿದ್ರೆ ಪನ್ನೀರ್ ಮಟರ್ ಮಸಾಲ ರೆಡಿ ಆಯಿತು. ಇದಕ್ಕೆ ನೀವೇನು ಬೇಕಾದ್ರೂ ಮಾಡ್ಕೋಬೋದು, ಚಪಾತಿ, ಪೂರಿ, ನಾನು, ರೋಟಿ, ಯಾವುದು ಬೇಕಾದ್ರೂ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ಮಸಾಲೆ ಜೊತೆಗೆ ನೀವು ಬೇಕಂದರೆ ಗೋಡಂಬಿ ಹಾಕಿ ರುಬ್ಕೋಬೋದು. ನಾನು ಈಸಿಯಾಗಿ ಮನೇಲಿ ಇರ್ತಕ್ಕಂಥದ್ದು ಏನು ಕೈ ಸಿಗುತ್ತೋ ಅದನ್ನು ಹಾಕಿ ಕಡಿಮೆ ಮಸಾಲೆ ಹಾಕಿ ಮಾಡಿದ್ದೀನಿ. ನೋಡಿ, ಇವಾಗ
ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಮಟರ್ ಮಸಾಲ ಸರ್ವ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಮಾಡ್ಕೊಂಡಿದ್ದೆ ನಾನು. ಚಪಾತಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್, ಥ್ಯಾಂಕ್ ಯು ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ. ಓಕೆ ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.